ಚಿನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಶಶಿಕಾಂತ ಗುರುಜಿಗಳ ನೇತೃತ್ವದಲ್ಲಿ ಏನು ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿ ಬೆಲೆ ನಿಗದಿ ಆಗಬೇಕು ಅನ್ನುವಂತ ಹೋರಾಟವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಈ ಭಾಗದಲ್ಲೂ ಸಹ ಬಣ್ಣಾರಿಯಮ್ಮ ಶುಗರ್ಸ್ ಕಾರ್ಖಾನೆಯಲ್ಲಿ ಸರಬರಾಜು ಹೋಗುವಂತ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀತಿ ಆಗಲೇಬೇಕು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುವುದು ಒಂದೇ, ನೀವು ನಿಮ್ಮ ರಿಕವರಿ ನಮಗೆ ಬೇಡ, ನಿಮ್ಮ ರಿಕವರಿ ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಕಬ್ಬು ಬೆಳೆಗಾರರು ಕಬ್ಬು ಬೆಳೀತಾ ಇದ್ದೀವಿ, ನಮಗೆ 3,500 ರೂಪಾಯಿ ಬೆಲೆ ನೀತಿ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿವರಾಜ್ ಪಾಟೀಲ್ ಸಕ್ಕರೆ ಸಚಿವರಿಗೆ ನಾವು ತಹಸೀಲ್ದಾರ್ ಮೂಲಕ ನಮ್ಮ ನಂಜನಗೂಡು ತಹಸೀಲ್ದಾರ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ರಿಕವರಿ ನಮಗೆ ಬೇಡ. ಈಗಾಗಲೇ ಕಾರ್ಖಾನೆಗಳು ಸತತವಾಗಿ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅವಮಾನ ಮಾಡ್ತಾ ಆತ್ಮಹತ್ಯೆಗೆ ದುಡ್ತಾ ಮತ್ತೆ ರೈತರನ್ನ ಮೋಸ ಮಾಡ್ತಾ ಬಂದಿದ್ದಾವೆ. ಹಾಗಾಗಿ ಕಾರ್ಖಾನೆಗಳಿಗೆ ಹೇಳುವಂತ ರಿಕವರಿ ನಮಗೆ ಬೇಡ. ಜಿಲ್ಲಾಧಿಕಾರಿಗಳು ರಿಕವರಿ ಏನಾದ್ರು ಕೊಡಬೇಕು ಅನ್ನೋದೇ ಆದರೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿ ನಿಂತು ಅಲ್ಲಿನ ಅಧಿಕಾರಿಗಳನ್ನು ನೇಮಿಸಿ ರಿಕವರಿನ ಮಾಡಿಸಬೇಕಾಗಿತ್ತು. ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಅದನ್ನ ತಲೆಗೊತ್ತಾ ಇಲ್ಲ. ಮಾನ್ಯ ಸಕ್ಕರೆ ಆಯುಕ್ತರು ಸರ್ಕಾರಕ್ಕೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ 3,500 ರೂಪಾಯಿ ರೈತರಿಗೆ ಕೊಡಲೇಬೇಕು.